ಇದು 2 ಟಾಪಿಂದ ಇಷ್ಟು ಬಟ್ಟೆ ಬಂತು. ಸೊ ಸ್ಯಾಡ್ ಆಫ್ ಇಟ್. ಸ್ಟಾಪ್. ವಾವ್, ಲಿಟ್ರಲಿ ವಾವ್. ಹೆಂಗಿದೆ ಅಂದರೆ ಇದು ವಾವ್ ಅಂತ ತೊಗೊಂಡಿದ್ದು. ಆ್ಯಂಡ್ ಏನೆಲ್ಲ ಮಗಳಿಗೆ ತೋರಿಸ್ತಿದ್ದೀರಾ, ಮಗನಿಗೇನು ತೊಗೊಳ್ಳಿಲ್ವಾ, ಯಾಕೆ ನಿಮಗೆ ಮಗನ ಮೇಲೆ ಪ್ರೀತಿ ಕಡಿಮೆನಾ ಅಂತ ಕಮೆಂಟ್ ಮಾಡಬೇಡಿ ಡೆಫಿನೆಟಾಗಿ. ಆ್ಯಂಡ್ ಆಫ್ಲೈನಲ್ಲೆಲ್ಲ ಮೇಡಮ್ ಅಷ್ಟು ಪುಟ್ಟ ಮಕ್ಕಳಿಗೆ ಜೀನ್ಸ್ ಜಾಕೆಟ್ ಎಲ್ಲಿಂದ ಬರುತ್ತೆ ಮೇಡಮ್ ಅಂತ ಕೇಳೋರು. ಸೊ ಹಾಗಾಗಿ ಈ ಶಾಪಲ್ಲಿ ಸಿಕ್ತು ನನಗೆ, ನೋಡೋಕೆ ಹೋಗಿಲ್ಲ. ಹಾಗಾಗಿ ಇವತ್ತು ನನ್ನ ಮಗಳಿಗೆ ಎಲ್ಲ ಪಿಕ್ ಮಾಡಿಬಿಟ್ಟಿದ್ದೀನಿ. ಇದನ್ನ ಯಾಕೆ ತೊಗೊಂಡೆ ಅಂದರೆ ಇದಕ್ಕೋಸ್ಕರ ತೊಗೊಂಡೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಕ್ಚುಲಿ ತುಂಬ ದಿನದಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಕ್ಚುಲಿ ಏನಂದರೆ ಇದು ರ್ಯಾಂಡಮ್ ವ್ಲಾಗ್. ರ್ಯಾಂಡಮ್ ಅನ್ನೋದಕ್ಕಿಂತ ಕಿಡ್ಸ್ ವೇರ್ ಕಲೆಕ್ಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ನನಗೆ ಟ್ವಿನ್ಸ್ ಮಕ್ಕಳಿದ್ದಾರೆ. ಸೊ 6 years ಕಂಪ್ಲೀಟೆಡ್, 7 years ರನ್ನಿಂಗ್ ಇವಾಗ. ಸೊ ಅವ್ರಿಗೆ ಶಾಪ್ ಮಾಡಿದ್ದೀನಿ ಒಂದಷ್ಟು ಬಟ್ಟೆಗಳು. ಒಂದಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಅಂತ ಹೇಳ್ಬೋದು. ಗೊತ್ತಿಲ್ಲ, ಸುಮ್ಮನೆ ಏನೋ ತರಕ್ಕೆ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಶಾಪಿಂಗ್ ಆಗೋಯ್ತು. ಸೊ ಏನು ರೀಸನ್ಗೆ ಅಂತಲೂ ನಿಮಗೆ ಆಮೇಲೆ ತಿಳಿಸ್ತೀನಿ, ಏನಕ್ಕೋಸ್ಕರ ಇಷ್ಟೆಲ್ಲ ಶಾಪಿಂಗ್ ಆಯಿತು ಅಂತ. ಬಟ್ ಯೂಶ್ವಲಿ ಹೆಣ್ಮಕ್ಳಿಗೆ ಅಂತೂ ಶಾಪಿಂಗ್ ಅಂದರೆ ಪ್ರಾಣ. ಕಿಡ್ಸಿಗೆ ಅಂತ ಈಗಂತೂ ನನಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮಕ್ಕಳಿಗೆ ಶಾಪಿಂಗ್ ಮಾಡೋಕ್ಕೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ಯಾವುದೋ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ಯಾವುದೇ ಆನ್ಲೈನ್ ಶಾಪಿಂಗ್ ಎಲ್ಲ ಆಫ್ಲೈನ್ ಶಾಪಿಂಗ್ಗೆ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿರೋದು ನಾನು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮತ್ತು ಕಾಸ್ಟ್ ಎಷ್ಟು ಅಂತಲೂ ಹೇಳ್ತೀನಿ, ಆ್ಯಂಡ್ ಹೇಗಿದೆ ಕ್ಲಾತ್, ಹೇಗಿದೆ, ಅಮೌಂಟ್ ಕೊಡ್ಬೋದಾ ಅಷ್ಟನ್ನ ಅಂತಲೂ ಕೂಡ ಹೇಳ್ತೀನಿ. ಸೊ ಬನ್ನಿ, ಮಿಸ್ ಮಾಡಿದೆ, ಶುರು ಮಾಡೋಣ. ಸೊ ಎಷ್ಟಿದೆ ಅಂತ ಆಲ್ಮೋಸ್ಟ್ 120 ಪೇಜ್ ಮೇಲೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಬಟ್ ಸುಮ್ಮನೆ ಹಾಗೆ ಫುಲ್ ಶಾಪಿಂಗ್ ಆಗೋಯ್ತು. ಇವಾಗ ಶುರು ಮಾಡೋಣ. ಫಸ್ಟ್ ಈ ಬಂಡಲ್ ಆಫ್ ಕ್ಲಾತ್ಸ್ನ ನಾನು ಪರ್ಚೇಸ್ ಮಾಡಿದ್ದು ಇದು 2 ಟಾಪಿಂದ. ಜಸ್ಟ್ ಇದು 2 ಟಾಪಿಂದ ಇಷ್ಟು ಬಟ್ಟೆ ಬಂತು. ಸೊ ಸ್ಯಾಡ್ ಆಫ್ ಇಟ್. ಎಲ್ಲ ಪಾಕೆಟ್ ಎಲ್ಲ ಖಾಲಿ ಶಾಪಿಂಗ್ ಅಂತ ಹೋಗ್ಬಿಟ್ರಂತು. ಸೊ ಫಸ್ಟ್ ಆಫ್ ಆಲ್ ಏನಂದರೆ, ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆಯಲ್ಲ 15th. ಸೊ ಅದಕ್ಕೆ ವೈಟ್ ಟಿ ಶರ್ಟ್ ಬೇಕಿತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ ಮಕ್ಕಳಿಗೆ. ಸೊ ಹಾಗಾಗಿ ವೈಟ್ ಟಿ ಶರ್ಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ನಮಗೆ ಪೇರೆಂಟ್ಸಿಗೇನೆ ಹೇಳಿದ್ರು ನೀವೇ ಶಾಪ್ ಮಾಡಬೇಕಂತ. ಸೊ ಹಾಗಾಗಿ ಇದು 2 ಟಿ ಶರ್ಟ್ನ ತರೋಕ್ಕೆ ಅಂತ ಹೋಗಿದ್ದು. ಈಗ ಜಸ್ಟ್ ಹಾಫ್ ಆನ್ ಅವರ್ ಬ್ಯಾಕ್ ನಾನು ಹೊರಗೆ ಹೋಗಿದ್ದು. ಸೊ ಇದು 2 ಟಿ ಶರ್ಟ್ ತರೋಕ್ಕೆ ಅಂತ ಹೋಗಿ ಇಷ್ಟು ಕ್ಲಾತ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟ್ ಟಿ ಶರ್ಟ್ ತೋರಿಸ್ಬಿಟ್ಟಣ. ಆ್ಯಕ್ಚುಲಿ ಫುಲ್ ಪ್ಲೇನ್ ಬೇಕಿತ್ತು ಅಂತ ಹೇಳಿದ್ರು. ಸೊ ಮೇ ಬಿ ಅದಕ್ಕೆ ಬೇರೆ ಏನಾದರೂ ಮಾಡ್ತಾರೋ ಅಥವಾ ಶಾಲ್ ಹಾಕ್ತಾರಾ, ಐ ಡೋಂಟ್ ನೋ. ಚುಮ್ಕಿನೂ ಏನೋ ಹೇಳಿದ್ರು. ಸೊ ಆ ಥರದ್ದೆಲ್ಲ ಇತ್ತು. ಸೊ ಹಾಗಾಗಿ ಫುಲ್ ಪ್ಲೇನ್ ಬೇಕಂದಿದ್ರು. 1-2-3 ಶಾಪ್ನ ಸರ್ಚ್ ಮಾಡಿ ಮತ್ತು ಖಾದಿಲು ಎಲ್ಲ ಸರ್ಚ್ ಮಾಡಿ ಫೈನಲಿ ಐ ನ್ಯೂ ದ ಟಾಪ್. ಸಿ, ದಿಸ್ ಇಸ್ ಫುಲ್ ನೆಕ್ ಇದೆ. ಆ್ಯಕ್ಚುಲಿ ಅವರು ಈ ಥರ ನೆಕ್ ಇರಬೇಕು ಅಂತ ಏನೂ ಹೇಳಿರಲಿಲ್ಲ, ಬಟ್ ಟಿ ಶರ್ಟ್ ಅಂತ ಹೇಳಿದರು. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸೊ ಅಮ್ಮನೂ ಡಿಫ್ರೆಂಟ್, ಮಕ್ಕಳು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ರೀಸನ್ಗೋಸ್ಕರ ಐ ಬಾಟ್ ದಿಸ್. ಸಿ, ಈ ಥರ ನೆಕ್ ಬರುತ್ತೆ. ಸೊ ಇಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ. ಸಿ, ದಿಸ್ ಇಸ್ ಅ ಟಿ ಶರ್ಟ್ ಐ ಬಾಟ್. ಇದು ಒಂದು ಸೇಮ್ ಆ್ಯಂಡ್ ಇದು ನನ್ನ ಟ್ವಿನ್ಸ್ ಮಕ್ಕಳಿರೋದ್ರಿಂದ. ಸೊ ದಿಸ್ ಇಸ್ ಫಾರ್ ಫೀಮೇಲ್. ಇದು ಮಗಳಿಗೆ ಆ್ಯಂಡ್ ದಿಸ್ ಇಸ್ ಮೈ ಬಾಯ್. ಸೊ ಸೇಮ್ ಟಿ ಶರ್ಟ್ ಡಿಫ್ರೆಂಟ್ ಸೈಜಲ್ಲಿ ಪಿಕ್ ಮಾಡಿದ್ದೀನಿ. ಹೌ ಇಸ್ ಇಟ್? ಸೊ ಬ್ಯೂಟಿಫುಲ್. ಆ್ಯಂಡ್ ಈ ಥರ ನೆಕ್ ನನ್ನ ಮಗಳು ಅಷ್ಟು ಲೈಕ್ ಮಾಡಲ್ಲ, ಬಟ್ ಪ್ಲೇನಲ್ಲಿ ಬೇಕು ಅಂತ ಕೇಳಿದ್ದಕ್ಕೆ ನಾನು ತುಂಬ ಅಂಗಡಿಗಳನ್ನ ಹುಡುಕಿ ತೊಗೊಂಡಿರೋದು ಇದು. ಸೊ ಆ್ಯಂಡ್ ಇನ್ನೂ ನನ್ನ ಮಗನಿಗೆ ನಾನು ವೇರ್ ಕೂಡ ಮಾಡಿ ನೋಡಿಲ್ಲ, ಅದು ಫಿಟ್ ಆಗುತ್ತಾ ಇಲ್ವಾ ಅಂತ. ಸೊ ಲೆಟ್ಸ್ ಹೋಪ್. ಇದಕ್ಕೆ ನಾನು ಒಂದಕ್ಕೆ 320 ಏನೋ ಕಾಸ್ಟ್ ಆಯಿತು. ಫುಲ್ ವೈಟು ಮತ್ತು ಪ್ಯೂರ್ ಕಾಟನ್ ಕ್ಲಾತ್. ಸೊ 320 ರೂಪಾಯಿ ಏನೋ ಆಯಿತು ನನಗೆ ಒಂದು ಟಿ ಶರ್ಟ್ಗೆ ಇದು. ಬಟ್ ವರ್ತ್. ನಾರ್ಮಲ್ ಟಿ ಶರ್ಟ್ ಆಗಿದ್ರೆ ಒಂದು 250-300 ರೇಂಜಲ್ಲೆಲ್ಲ ಸಿಕ್ತಿತ್ತು ಅನಿಸುತ್ತೆ. ಬಟ್ ಈ ಥರ ನೆಕ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತು. ಬಟ್ ಓಕೆ, ವರ್ತ್, ನಾಟ್ ಬ್ಯಾಡ್. ಮತ್ತು ಪ್ಯೂರ್ ಕಾಟನ್ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಇದು 2 ಟಿ ಶರ್ಟ್, ಓಕೆನಾ? ಇದು 2 ಟಿ ಶರ್ಟ್, ಇದರಿಂದ ಇಷ್ಟು ಬಟ್ಟೆ ಬಂದಿರೋದು. ಸೊ ಇದ್ರ ಬಗ್ಗೆ ಹೇಳೋಣ ಇವಾಗ. ಆ್ಯಕ್ಚುಲಿ
ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಇನ್ನೂ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಎಸ್ಟರ್ಡೇ ನನ್ನ ಮಕ್ಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದು, ಬಟ್ ಎಸ್ಟರ್ಡೇವರೆಗೂ ಎವ್ರಿ ಡೇ 2.5 ಮಂತ್, ನಿಯರ್ಲಿ 2.5 ಮಂತ್ ಕಲರ್ ಡ್ರೆಸ್ಸೇ ವೇರ್ ಮಾಡ್ತಾ ಇದ್ದಿದ್ದು. ಸೊ ದಿನ ಬೇರೆ ಬೇರೆ ಬಟ್ಟೆ ಹಾಕಿ ತಲೆ ಕೆಟ್ಟುಬಿಟ್ಟಿತ್ತು. ಸೊ ಬಟ್ ಸುಮ್ಮನೆ ಇರಲಿ ಅಂತ ಇದನ್ನು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ. ಲೆಟ್ಸ್ ಸಿ. ದಿಸ್ ಈಸ್ ಲೈಕ್ ಆರೆಂಜ್ ಕಲರ್ ಟೀ ಶರ್ಟ್. ಫ್ಯಾಬ್ರಿಕ್ ಮಾತ್ರ ಹಾಸಮ್ ಆಗಿದೆ. ನಾನು ಈ ಫ್ಯಾಬ್ರಿಕ್ಗೋಸ್ಕರನೇ ಈ ಟೀ ಶರ್ಟ್ನ ತೊಗೊಂಡೆ. ಇದರಲ್ಲೂ 5 to 6 years ಅಂತ ಇದೆ. ಆ್ಯಕ್ಚುಲಿ 6 years ಕಂಪ್ಲೀಟ್ ಆಗಿದೆ ನನ್ನ ಮಕ್ಕಳದು. ಬಟ್ ನನ್ನ ಮಗಳು ಸ್ವಲ್ಪ ಸಣ್ಣ ಇದ್ದಾಳೆ. ನೀವು ವಿಡಿಯೋ ನೋಡಿರೋರಿದ್ರೆ ಗೊತ್ತಾಗಿರುತ್ತೆ. ಸೊ ನನ್ನ ಮಗಳು ಸ್ವಲ್ಪ ಸಣ್ಣವಳಿದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಸೈಜು. ಬಟ್ ಇದು ಆ್ಯಕ್ಚುಲಿ ದೊಡ್ಡದೇ ಅವಳಿಗೆ. 5 to 6 years ದೊಡ್ಡದಾಗುತ್ತೆ ಅವಳಿಗೆ. ಸೊ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸೊ ಬ್ಯೂಟಿಫುಲ್ ಟೀ ಶರ್ಟ್, ಆರೆಂಜ್ ಕಲರ್. ನನ್ನ ಮಗಳಿಗೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಟೀ ಶರ್ಟ್ನ ಬಾಟ್ ಮಾಡಿದೆ. ಆಲ್ಮೋಸ್ಟ್ ಇದರಲ್ಲಿರೋ 3-4 ಟೀ ಶರ್ಟ್ ತೊಗೊಂಡಿದ್ದೀನಿ. ಅದೆಲ್ಲ 250 ಅಷ್ಟೇ. ಇದು 250 ರುಪೀಸು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ತೊಗೊಂಡಿರೋದು ಒಂದು 3 ಟೀ ಶರ್ಟ್ ಏನು ತೊಗೊಂಡಿರ್ಬೋದು ಇದರಲ್ಲಿ ಇವತ್ತು. ಸೊ ಇದೆಲ್ಲ 250 ರೇಂಜ್ದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಸ್ ದಿಸ್. ಇದು 110 to 116 ಅಂತಲೇ ಇದೆ ಸೈಜು. ಬಟ್ ಇದು ದೊಡ್ಡದೇ ಆಗುತ್ತೆ ಸ್ವಲ್ಪ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಸ್ವೆಟರ್ ಟೈಪಲ್ಲಿದೆ. ಸೊ ನಿಮ್ಮ ಲೈನ್ ಬರುತ್ತೆ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗಿಂಗ್ ಸ್ಟ್ರೈಪ್ ಥರ ಬರುತ್ತೆ. ಫುಲ್ ನೆಕ್ ಬರುತ್ತೆ, ಬಟ್ ಸ್ವಲ್ಪ ಓಪನ್ ಇರುತ್ತೆ. ನೈಸ್. ಪ್ರಿಂಟೆಡ್ ಬಂದಿದೆ, ಫ್ಲವರ್ ಪ್ರಿಂಟೆಡ್. ಈ ಪ್ರಿಂಟ್ ಏನು ಹೋಗಲ್ಲ ಅನ್ಕೋತೀನಿ. ಮೇ ಬಿ ಐ ಥಿಂಕ್ ಇಟ್ಸ್ ನಾಟ್ ಗೋ. ಬಟ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಫುಲ್ ಸ್ಲೀವ್ಸ್ ಮತ್ತು ಚಳಿಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಈ ಟೀ ಶರ್ಟ್ ಕೂಡ ಬೈ ಮಾಡಿದೆ. ಫುಲ್ ಸ್ಲೀವ್ಸ್ದು ಟೀ ಶರ್ಟ್ ಇದು ಸೇಮ್ ಅದೇ ಪ್ರೈಸಿಂಗ್ದೇ. ಬಟ್ ಐ ಲವ್ ದಿಸ್ ಟೀ ಶರ್ಟ್. ಸಿ, ವಾವ್, ಸೋ ನೈಸ್. ಸೊ ಪಿಂಕಿ ಪಾಂಕಿ ಥರ ಇದೆ. ಆ್ಯಂಡ್ ಒಳಗಡೆ ಎಲ್ಲ ಇದೇನು ರ್ಯಾಬಿಟ್, ಮೇ ಬಿ ರ್ಯಾಬಿಟ್ ಥರ ಫುಲ್ಲು ಟೀ ಶರ್ಟ್ ಡಿಸೈನ್ ಇದೆ. ಸೊ ಈ ಥರ ಲೈನ್ಸ್ ಬರುತ್ತೆ. ರ್ಯಾಬಿಟ್ ಥರ ಡಿಸೈನ್ ಇದೆ. ಆ್ಯಂಡ್ ಇಲ್ಲಿ 2 ಹುಕ್ಕು ಕೊಟ್ಟಿದ್ದಾರೆ ಈ ಸೈಡು. ಐ ಡೋಂಟ್ ನೋ ಇದು ಏನು ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಅಂತ. ಬಟ್ ಇಟ್ಸ್ ವಾಸ್ ಬ್ಯೂಟಿಫುಲ್ ಟೀ ಶರ್ಟ್. ಆ್ಯಂಡ್ ಈ ತುದಿಯಲ್ಲಿ ಈ ಥರ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಒಂಥರ ಎಂಬ್ರಾಯ್ಡ್ರಿ ಎಲ್ಲ ದಿಸ್ ಇಸ್ ಜಿಗ್ಜಾಗ್ ಮಾಡಿರ್ತಾರಲ್ಲ ಆ ಥರ ಡಿಟೇಲಿಂಗ್. ಆ್ಯಂಡ್ ಈ ಬಾಟಮಲ್ಲಿ ಕೂಡ ಹಾಗೆ ಇದೆ. ಇದು ಕ್ಲಾತ್ ಸಖತ್ತಾಗಿದೆ, ಎಕ್ಸ್ಪ್ಯಾಂಡ್ ಕ್ಲಾತ್. ಆ್ಯಂಡ್ ಕಲರ್ ಬ್ಯೂಟಿಫುಲ್. ನನ್ನ ಮಗಳ ಫೇಸಿಗಂತೂ ಅವಸಮಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಲವ್ ಇಟ್. ನನಗೆ ಅದು 2 ಟೀ ಶರ್ಟ್ಗಿಂತಾನು ಫಸ್ಟ್ ಹೋಗಿದ ತಕ್ಷಣ ನಾನು ಈ ಟೀ ಶರ್ಟ್ ತೊಗೊಂಡ್ಮೇಲೆ ಅದನ್ನೆಲ್ಲ ತೊಗೊಂಡಿದ್ದು. ಆ್ಯಕ್ಚುಲಿ ಇದನ್ನು ತೊಗೊಂಡಿಲ್ಲ ಅಂದರೆ ಅದನ್ನು ತೊಗೋತಾ ಇರಲಿಲ್ಲ ನಾನು. ಇದಂತೂ ತುಂಬ ಇಷ್ಟ ಆಯಿತು ನನಗೆ ಟೀ ಶರ್ಟ್. ಸೊ ಹಾಗಾಗಿ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ದ ಬ್ಯೂಟಿಫುಲ್ ಒನ್ ಅಂತ ಹೇಳಿದ್ರೆ ದಿಸ್ ಟಾಪ್. ದಿಸ್ ಇಸ್ ನಾಟ್ ಅ ಟೀ ಶರ್ಟ್, ದಿಸ್ ಟಾಪ್. ವಾವ್, ಲಿಟ್ರಲಿ ವಾವ್. ಹೆಂಗಿದೆ ಅಂದರೆ ಇದು ವಾವ್. ನಾನು ವೆಯ್ಟ್ ಮಾಡ್ತಿದ್ದೀನಿ ನನ್ನ ಮಗಳಿಗೆ ಇದನ್ನು ಹಾಕ್ಬಿಟ್ಟು ಹೆಂಗೆ ಕಾಣಿಸ್ತಾಳೆ ಅಂತ ನೋಡೋದಕ್ಕೆ. ಸೋ ಬ್ಯೂಟಿಫುಲ್ ಟೀ ಶರ್ಟ್. ಆ್ಯಂಡ್ ಸಾರಿ, ಟೀ ಶರ್ಟ್ ಅಲ್ಲ, ಟಾಪ್. ಸೊ ಈ ಥರ ಎಲ್ಲ ಐ ಮೀನ್ ನಮಗೆ ಎಲ್ಲ ದೊಡ್ಡವ್ರಿಗೆಲ್ಲ ಬರುತ್ತಲ್ಲ ಆ ಥರ ಎಲ್ಲ ಫುಲ್ಲು ಡಿಸೈನು, ಬಟನ್ಸು, ಕಾಲರು. ಆ್ಯಂಡ್ ಇಲ್ಲೊಂದು ಎಕ್ಸ್ಟ್ರಾ ಒಂಥರ ಸ್ಟೈಲಿಂಗಿಗೆ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇದು ಏನಂದರೆ ಜಸ್ಟ್ ಟೂ ಬಟನ್ಸ್ ಇದೆ ಅಷ್ಟೇ. ಸೊ ಇಲ್ಲೊಂದು ಇಲ್ಲಿ ಬಟನ್ಸೇ ಇಲ್ಲ. ಇದೊಂಥರ ಸ್ಪ್ರಿಲ್ ಥರ ಬರುತ್ತೆ. ಬಟ್ ಮಕ್ಳಿಗೆ ಆರಾಮಾಗಿ ಹಾಕ್ಬೋದು. ಸೊ ಸೊಂಟ ಕಾಣಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಯೂಟಿಫುಲ್ ಟಾಪ್. ಐ ಲವ್ ಇಟ್. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರ ಕಾಸ್ಟ್ ಬಂದು 699 ಹಾಕಿದ್ದಾರೆ. ಬಟ್ ನನಗಿದು 450ಗೇನೋ ಸಿಕ್ತು ಆಫರಲ್ಲಿ. ಇದು 4 to 5 years ಅಂತ ಇದೆ ಇದರಲ್ಲಿ. ಬಟ್ ಇದು ಒಂದೇ ಪೀಸ್ ಇದ್ದಿದ್ದು. ಹಾಗಾಗಿ ನಾನು ಬೇಕೇ ಬೇಕು. ಇದು ಅದು ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ, ಇವಾಗಲೇ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ಬಿಟ್ಟೆ. ಸೊ 450 ಸಮಥಿಂಗ್ ಏನೋ ಆಯಿತು ಅಷ್ಟೇ ಇದು ನನಗೆ. ಬಟ್ ಇದು ಕಾಸ್ಟ್ 700 rupees, 699 ಇದೆ. ಆಫಲ್ಲಿ ಅರ್ಧಕ್ಕೆ ಸಿಕ್ಕಿದೆ. ಇಲ್ಲ, ಅರ್ಧಕ್ಕಲ್ಲ, 450 ಅನ್ನೋ ಸ್ವಲ್ಪ ಜಾಸ್ತಿ ಆಯಿತು. 30 to 40% ಆಫ್ ಆಗಿ ನನಗೆ ಈ ಟಾಪ್ ಸಿಕ್ಕಿದ್ದು. ಬಟ್ ದಿಸ್ ಇಸ್ ವರ್ತ್ ಫಾರ್ ಪೆನ್ನಿ. ₹1 ಏನು ಲಾಸ್ ಇಲ್ಲ ಈ ಟಾಪ್ ತೊಗೊಳಕ್ಕೆ ಅಂತ ಅನಿಸುತ್ತೆ.
ಅಷ್ಟು ಬ್ಯೂಟಿಫುಲ್ ಕ್ಲಾತ್. ಇದನ್ನು ನಾವು ಮಾಲಲ್ಲಿ ಅಥವಾ ಬೇರೆ ಎಲ್ಲಾದರೂ ತೊಗೋತೀವಿ ಅಂದರೆ ನಿಯರ್ಲಿ 800, 900, 1000 ಅಷ್ಟು MRP ಏನಿರುತ್ತೆ ಅಟ್ಲೀಸ್ಟ್ ಅಷ್ಟಾದರೂ ಕೊಡಬೇಕಿರುತ್ತೆ, 700 ರುಪೀಸ್ ಆದರೂ ಕೊಡಬೇಕಿರುತ್ತೆ. ಬಟ್ ವರ್ತ್ ಫಾರ್ ಬೈಯಿಂಗ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಟಾಪು. ಯಾ, ದಿಸ್ ಇಸ್ ಬ್ಯೂಟಿಫುಲ್ ಟಾಪ್. ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು. ಆ್ಯಂಡ್ ಏನೆಲ್ಲ ಮಗಳಿಗೆ ತೋರಿಸ್ತಿದ್ದೀರಾ, ಮಗನಿಗೇನು ತೊಗೊಳ್ಳಿಲ್ವಾ, ಯಾಕೆ ನಿಮಗೆ ಮಗನ ಮೇಲೆ ಪ್ರೀತಿ ಕಡಿಮೆನಾ ಅಂತ ಕಮೆಂಟ್ ಮಾಡಬೇಡಿ. ಡೆಫಿನೆಟಾಗಿ ನನ್ನ ಮಗನಿಗೂ ತೊಗೊಂಡಿದ್ದೀನಿ. ಸಿ, ದಿಸ್ ಈಸ್ ಆ್ಯಕ್ಚುಲಿ ಏನಂದರೆ ಇಲ್ಲಿರೋ ಬಂಡಲ್ಸ್ ಎಲ್ಲನೂ ಜಾಸ್ತಿ ನನ್ನ ಮಗಂದೇ ಇರೋದು. ಸೊ ಹಾಗಾಗಿ ಇವತ್ತು ಡಿಸೈಡ್ ಮಾಡ್ಕೊಂಡಿದ್ದೆ. ಅವನಿಗೂ ಇತ್ತು, ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ನಾನು ಆ ಕಡೆ ಗಮನನೇ ಕೊಡಲಿಲ್ಲ. ನನಗೆ ಹುಚ್ಚು ಜಾಸ್ತಿ ನನ್ನ ಮಗ ಹಂಗೆ ಹಾಕೋಬೇಕು ಹಿಂಗೆ ಹಾಕೋಬೇಕಂತ. ಸೊ ಹಾಗಾಗಿ ಇದರಲ್ಲಿರೋ ಆಲ್ಮೋಸ್ಟ್ ಎಲ್ಲ ನನ್ನ ಮಗಂದೇನೇ ಇದೆ. ಸೊ ಹಾಗಾಗಿ ಇವತ್ತು ಜಾಸ್ತಿ ನೋಡೋಕೆ ಹೋಗಿಲ್ಲ. ಹಾಗಾಗಿ ಇವತ್ತು ನನ್ನ ಮಗಳಿಗೆ ಎಲ್ಲ ಪಿಕ್ ಮಾಡಿಬಿಟ್ಟಿದ್ದೀನಿ. ಇದು ಒಂದು ಚೆನ್ನಾಗಿತ್ತು. ಜಸ್ಟ್ ಇದು ಕೋಟ್ ಥರನೂ ವೇರ್ ಮಾಡ್ಬೋದು. ಇಲ್ಲೊಂದೇನು ಸ್ಟೈಲ್ ಸ್ಟುಡಿಯೋ CMK ಸಮಥಿಂಗ್ ಏನೋ ಇದೆ. ಫುಲ್ ಸ್ಲೀವ್ಸ್ ಇದೆ ಆ್ಯಂಡ್ 2 ಪಾಕೆಟ್ ಮತ್ತು ಬಟನ್ ಇದೆ. ಮತ್ತು ಇಲ್ಲಿ ಈ ಥರ ಫೋಲ್ಡಿಂಗ್ ಬೇರೆ ಬಂದಿದೆ. ಆ್ಯಕ್ಚುಲಿ ಬಿಲ್ ಇತ್ತು, ಇವಾಗ ನಾನು ಬಿಲ್ ಇತ್ತು, ಈಗ ಜಸ್ಟ್ ಕಿತ್ತೋಯ್ತು. ಸಿ, ದಿಸ್ ಈಸ್ ಆಲ್ಸೋ 450 ಅಷ್ಟೇ, 450. ಬಟ್ ಬಟ್ಟೆಗಳ ಮಧ್ಯೆ ಹಾಕ್ಬಿಟ್ಟು ಎಲ್ಲ ಐರನ್ ಹೋಗ್ಬಿಟ್ಟಿದೆ. ಸಿ, ಬ್ಯೂಟಿಫುಲ್ ಕ್ಲಾತ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂಥರ ಕ್ರೀಮ್ ಕಲರ್ ಜಾಕೆಟ್ ಥರ ವೇರ್ ಮಾಡೋಕ್ಕೆ, ಶರ್ಟ್ ಥರ ವೇರ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ವೈಟ್ ಟೀ ಶರ್ಟ್ ಈಗ ತೊಗೊಂಡಿದ್ದೀನಲ್ಲ, ಇದು ಡ್ಯಾನ್ಸ್ಗೆ ಅಂತ. ಈ ಟೀ ಶರ್ಟ್ನ ಹಾಕ್ಬಿಟ್ಟು ಅದ್ರ ಮೇಲೆ ಈ ಜಾಕೆಟ್ ಹಾಕಿದ್ರೆ ವಾವ್, ಜಸ್ಟ್ ಲೈಕ್ ಹೀರೋ. ಟಚ್ಡ್ ಹೀರೋನೇ ಹಂಗೆ ಕಾಣಿಸ್ತಾನೆ ನನ್ನ ಮಗ. ಸೊ ಹಾಗಾಗಿ ಇದೊಂದು ಶರ್ಟ್ ಕಮ್ ಟೀ ಶರ್ಟ್ ಕಮ್ ಜಾಕೆಟ್, ವಾಟ್ ಎವರ್ ಯು ಕಾಲ್ ಇಟ್, ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್, ಇದು ತೊಗೊಳಕ್ಕೆ ಎಷ್ಟು ದಿನದಿಂದ ಹುಡುಕ್ತಿದ್ದೆ ಅಂದರೆ ಲಿಟ್ರಲಿ 1-2 ಇಯರ್ಸ್ ಅಂದ್ಕೊಳ್ಳಿ. ನನಗೆ ಆನ್ಲೈನಲ್ಲೆಲ್ಲ ನನ್ನ ಮಗಳ ಸೈಜ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಆಫ್ಲೈನಲ್ಲೆಲ್ಲ ಮೇಡಮ್ ಅಷ್ಟು ಪುಟ್ಟ ಮಕ್ಕಳಿಗೆ ಜೀನ್ಸ್ ಜಾಕೆಟ್ ಎಲ್ಲಿಂದ ಬರುತ್ತೆ ಮೇಡಮ್ ಅಂತ ಕೇಳೋರು. ಸೊ ಹಾಗಾಗಿ ಈ ಶಾಪಲ್ಲಿ ಸಿಕ್ತು ನನಗೆ. ಯಾವ ನನ್ನ ಹತ್ರ ಆ್ಯಕ್ಚುಲಿ ಸೇಮ್ ಜೀನ್ಸ್ ಜಾಕೆಟ್ ಇದೆ, ಸೇಮ್ ಆ್ಯಸ್ ಇಟ್ ಈಸ್, ಸೇಮ್ 2 ಪಾಕೆಟ್ ವಿತ್ ಕಾಲರ್, ಈ ಥರ ಸ್ಲೀವ್ಸ್, ಸೇಮ್ ಟು ಸೇಮ್ ಜೀನ್ಸ್ದು ಜಾಕೆಟ್ ಇದೆ. ಸೊ ನಾನು ನನ್ನ ಮಗಳಿಗೆ ತೊಗೋಬೇಕಂತ ತುಂಬ ದಿನದಿಂದ ಹುಡುಕ್ತಿದ್ದೆ, ಸಿಕ್ಕೇ ಇರಲಿಲ್ಲ. ಸೊ ಈ ಶಾಪಲ್ಲಿ ಸಿಕ್ಕಿದ್ದ ತಕ್ಷಣ ಒಂದು 3-4 ಇತ್ತು. ಅದರಲ್ಲಿ ಸೈಜ್ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿಬಿಟ್ಟು ತಟಂತ ಎತ್ಕೊಂಬಿಟ್ಟೆ. ಬ್ಯೂಟಿಫುಲ್ ಜಾಕೆಟ್. ನಾನು ಆ್ಯಕ್ಚುಲಿ ಅವಳಿಗೆ ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ ಅಂತ ಹೋಪ್ ಮಾಡಿದ್ದೀನಿ. ಲೆಟ್ ಅಸ್ ಸಿ. ತುಂಬ ಚೆನ್ನಾಗಿದೆ. ಇದಕ್ಕೆ 550 ಏನೋ ಆಯಿತು. ಬಟ್ ಓಕೆ, ದೊಡ್ಡವ್ರದ್ದು ಇದೇ ಕಾಸ್ಟಲ್ಲೇ ಸಿಗುತ್ತೆ ನಮಗೆ. ನಾವು ನೋಡಿದ ಮಟ್ಟಿಗೆ ಒಂದು 500 ರೂಪಾಯಿಗೆಲ್ಲ ನಮಗೂ ಸಿಕ್ಬಿಡುತ್ತೆ. ಬಟ್ ಅವಳೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತೇನೋ. ಬಟ್ ತುಂಬ ದಿನದಿಂದ ಹುಡುಕ್ತಿದ್ನಲ್ಲ, ಬೇಕಿತ್ತು ಅನ್ನೋ ರೀಸನ್ಗೋಸ್ಕರ ಪರವಾಗಿಲ್ಲ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಸಿ, ಜಾಕೆಟ್, ಜೀನ್ಸ್ ಜಾಕೆಟ್, ಹಾಸಮ್ ಕ್ವಾಲಿಟಿ ಚೆನ್ನಾಗಿದೆ, ನೈಸ್. ಆ್ಯಂಡ್ ಪುಟ್ಟ ಮಕ್ಳಿಗೆಲ್ಲ ಸಿಗೋದೇ ಇಲ್ಲ ಜೀನ್ಸ್ ಜಾಕೆಟ್. ಸೊ ಇಟ್ಸ್ ಓಕೆ ಅಂತ ತೊಗೊಂಡಿದ್ದಾಯಿತು ಇದೊಂದು. ಆ್ಯಂಡ್ ನೆಕ್ಸ್ಟ್ ದ ಟಾಪ್, ಕ್ಯೂಟಿ ಟಾಪ್. ನನ್ನ ಮಗಳಿಗೆ ಜಸ್ಟ್ ಟಾಪ್ ಇದು, ಫುಲ್ ಡ್ರೆಸ್ ಎಲ್ಲ ಜಸ್ಟ್ ಟಾಪ್. ಇಂದು ಫುಲ್ಲು ಬಟನ್ ಕೊಟ್ಟಿದ್ದಾರೆ, ಫುಲ್ ಬಟನ್. ಆ್ಯಂಡ್ ಫ್ರಂಟಲ್ಲಿ ದಿಸ್ ಇಸ್ ನಾಟ್ ಪಾಕೆಟ್. ನಾನು ಆ್ಯಕ್ಚುಲಿ ಪಾಕೆಟ್ ಅಂದ್ಕೊಂಡೆ, ಇದು ಜಸ್ಟ್ ಸ್ಟೈಲಿಂಗಿಗೋಸ್ಕರ ಹಿಂಗೆ ಫೋಲ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪುಟ್ಟ ಪಾಕೆಟ್, ಕಾಯಿನ್ಸ್ ಇಡ್ಬೋದು ಅಷ್ಟೇ, ಆ ಥರ ಪಾಕೆಟ್ ಇದೆ. ಒಂದು ಬ್ಯಾಕ್ ಬಟನ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಸ್ಲೀವ್ಸ್ ಇಷ್ಟು ಡೀಪ್ ಬರುತ್ತೆ. ಆ್ಯಂಡ್ ಫುಲ್ ನೆಕ್ ಬರುತ್ತೆ ಅಂತ ಅನಿಸುತ್ತೆ. ಇದು ಫುಲ್ ಇಲ್ಲಿವರೆಗೂ ನೆಕ್ ಬರುತ್ತೆ, ಬಟ್ ಬಟನ್ ಇರೋದ್ರಿಂದ ಇಟ್ಸ್ ಓಕೆ. ಸೊ ಇದು 799 ಆ್ಯಕ್ಚುಲಿ. ಬಟ್ ಅಷ್ಟಾಗಿಲ್ಲ ನನಗೆ, 400 ಏನೋ ಕೊಟ್ಟೆ ಅನಿಸುತ್ತೆ. ಇದು ಆಫ್ ಪ್ರೈಸಿಂಗಲ್ಲೇ ಸಿಕ್ತು ನನಗೆ. ಬಟ್ ನೈಸ್. ಆ್ಯಂಡ್ ಪ್ಯೂರ್ ಕಾಟನ್ ಮೆಟೀರಿಯಲ್, ಪಿಂಕ್. ಮತ್ತು ಇದು ನಾಟ್ ಕಾಟನ್ನ ಜೀನ್ಸ, ನನಗೆ ಗೊತ್ತಾಗ್ತಾನೆ ಇಲ್ಲ. ಸಿ, ಚೆನ್ನಾಗಿದೆ. ಬಟ್ ಜೀನ್ಸ್ ಥರನೂ ಅನಿಸುತ್ತೆ, ಬಟ್ ಕಾಟನ್ ಥರನೂ ಅನಿಸುತ್ತೆ. ಐ ಡೋಂಟ್ ನೋ ವಾಟ್ ಎವರ್ ಇಟ್ ಕಾಲ್ ಇಟ್. ಬಟ್ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಪೀಚ್ ಪಿಂಕ್ ಅಂತ ಹೇಳ್ಬೋದು ಇದನ್ನು, ಪೀಚ್ ಪಿಂಕ್ ಟಾಪ್ ತುಂಬ ಇಷ್ಟ ಆಯಿತು ನನಗೆ. ಸೊ ಇದನ್ನು ಯಾಕೆ ತೊಗೊಂಡೆ ಅಂದರೆ ಇದಕ್ಕೋಸ್ಕರ ತೊಗೊಂಡೆ. ಈ ಒಂದು ಬ್ಲ್ಯಾಕ್ ಜೀನ್ಸ್ ತೊಗೊಂಡಿದ್ನ, ಈ ಬ್ಲ್ಯಾಕ್ ಜೀನ್ಸಿಗೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡಾದ್ಮೇಲೆ ಇದನ್ನು ತೊಗೊಂಡಿದ್ದು. ಸೊ ನೋಡಿ, ಹಿಂಗಾಗುತ್ತೆ ಹೆಣ್ಮಕ್ಳು, ತಾಯಿ ಅಂದ್ರೆ ಕತೆ, ಶಾಪಿಗೆ ಹೋದರೆ ಹಿಂಗಾಗುತ್ತೆ. ಸೊ ಈ ಟಾಪ್ ಏನಕ್ಕೆ ತೊಗೊಂಡೆ ಅಂದರೆ ಈ ಜೀನ್ಸ್ ಪ್ಯಾಂಟ್ಗೋಸ್ಕರ. ಆ್ಯಕ್ಚುಲಿ ನನ್ನ ಮಗಳ ಹತ್ರ ತುಂಬ ಜೀನ್ಸ್ಗಳಿದೆ, ಬಟ್ ಬ್ಲ್ಯಾಕ್ ಜೀನ್ಸ್ ಇರಲಿಲ್ಲ. ಸೊ ಹಾಗಾಗಿ
ದಿಸ್ ಇಸ್ ಥ್ರೆಡ್. ಬ್ಲ್ಯಾಕ್ ಜೀನ್ಸ್ ಬೇಕಿತ್ತು ನನ್ನ ಮಗಳಿಗೆ. ದಟ್ಸ್ ವೈ ಐ ಬಾಟ್ ಬ್ಲ್ಯಾಕ್ ಕಲರ್ ಜಾನ್ ಆ್ಯಂಡ್ ಜೀನ್ಸ್, ಡೆನಿಮ್ ಜೀನ್ಸ್ ಅಂತೆ. ಚೆನ್ನಾಗಿದೆ. ಆ್ಯಂಡ್ ನನ್ನ ಮಗಳಿಗೆ ಇವಾಗ ಕರೆಕ್ಟಾಗುತ್ತೆ. ಆ್ಯಕ್ಚುಲಿ ನಾನು ಏನು ಮಾಡ್ತಿದ್ದೆ, ಒಂದು ಸೈಜ್ ದೊಡ್ಡದು ತೊಗೊಂಡ್ಬಿಡ್ತಿದ್ದೆ ಯಾವಾಗಲೂ. ಸೊ ಅದೇನಾಗೋದು, ನನ್ನ ಮಗಳ ಸೊಂಟ ಇಷ್ಟೇ ಇರೋದು, ಪುಟ್ಟದು. ಆ ಪುಟ್ಟ ಸೊಂಟಕ್ಕೆ ಪ್ಯಾಂಟ್ ಜರ್ಕೊಂಡು ಹೋಗೋದು. ಸೊ ನಾನು ಆ ಬೆಲ್ಟ್ ಹಾಕಿದೆಲ್ಲ ಅಕ್ವರ್ಡ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ಸಲ ಡಿಸೈಡ್ ಮಾಡ್ಕೊಂಡು, ಬೇಡ ಏನಕ್ಕೆ ದೊಡ್ಡ ಸೈಜ್ ತೊಗೊಳ್ಳೋದು, ಯಾವಾಗಲೂ ತೊಗೋತಾನೆ ಇರ್ತೀವಿ. ಸೊ ಸುಮ್ಮನೆ ದೊಡ್ಡ ಸೈಜ್ ತೊಗೊಂಡು ನಾವು ಏನು ವರ್ಷಾನ್ಗಟ್ಲೆ ಏನು ಹಾಕಲ್ಲ ಬಟ್ಟೆಗಳನ್ನ. ಸೊ ಏನಕ್ಕೆ ರಿಸ್ಕು ಅಂದ್ಬಿಟ್ಟು ಇವಾಗಿನ ಏನು ಸೈಜ್ ಇದೆ ಅವಳು ಸೊಂಟ ಆ ಸೈಜಿಗೆ ಪ್ಯಾಂಟ್ ತೊಗೊಂಡು ಬಂದಿದ್ದೀನಿ. ಅವಳು ಐಟೂ ಸೇಮ್ ಇದು. ಆ್ಯಕ್ಚುಲಿ ನಾವೆಲ್ಲ ಆ್ಯಂಕಲ್ ಲೆಂತ್ ಹಾಕ್ತೀವಿ. ಸೊ ನಾನಂತೂ ಆ್ಯಂಕಲ್ಲೇ ಜಾಸ್ತಿ ಹಾಕೋದು. ಸೊ ಹಾಗಾಗಿ ಅವಳು ಅದೇ ಸಲದ ಹಾಕ್ಲಿ ಅಂದ್ಬಿಟ್ಟು, ಆ್ಯಂಕಲ್ ಏನಾಗಲ್ಲ ಆ್ಯಕ್ಚುಲಿ, ಇಷ್ಟೇ ಬರುತ್ತೆ, ಇನ್ನೂ ಇಷ್ಟು ಅವಳಿಗೆ ಕೂತ್ಕೊಳ್ಳುತ್ತೆ, ಆ್ಯಂಕಲ್ ಏನಿಲ್ಲ. ಸೊ ಹಾಗಾಗಿ ಇದೊಂದು ಜೀನ್ಸ್ನ ತೊಗೊಂಡೆ. ಇದ್ರ ಕಾಸ್ಟು ಐ ಡೋಂಟ್ ನೋ ನಾನು ಎಷ್ಟು ಕೊಟ್ಟೆ ಅಂತ. ಮೇ ಬಿ $5.99 ಅನಿಸುತ್ತೆ. $5.99 ಮೇ ಬಿ ಅಷ್ಟೇ ಕೊಟ್ಟಿತ್ತು, ಅದಕ್ಕಿಂತ ಏನು ಜಾಸ್ತಿ ಕೊಟ್ಟಿಲ್ಲ. ಸೊ ಡೆನಿಮ್ ಜೀನ್ಸ್, ಬಟ್ ಬ್ಯೂಟಿಫುಲ್ ಆಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಲ್ಯಾಕ್ ಕಲರ್, ದಟ್ಸ್ ವೈ ಐ ಬಾಟ್. ಈ ಟಾಪ್ ಜೊತೆ ಪೇರಿಂಗ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೆ. ಆ್ಯಂಡ್ ಇನ್ನೊಂದು ಟಾಪ್ ನನ್ನ ಫೇವ್ರೆಟ್ ಟಾಪ್ ಹೇಳೋದ್ನಲ್ಲ, ಸೊ ಆ ಟಾಪ್ ಜೊತೆನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಜೀನ್ಸ್ ಮೇಲೆ. ಸೊ ಇನ್ನು ಯಾವಾಗಾದರೂ ವೇರ್ ಮಾಡಿದಾಗ, ಜಸ್ಟ್ ನಾನು ವಿಡಿಯೋ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಪ್ಯಾಂಟ್ ವಿತ್ ಈ ಟಾಪ್ ಚೆನ್ನಾಗಿ ಕಾಣಿಸ್ಬೋದು ಮೇ ಬಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಮಗನಿಗೆ ಜೀನ್ಸ್ ಪ್ಯಾಂಟ್. ಆ್ಯಕ್ಚುಲಿ ನಿಮಗೇನು ತೊಗೊಳೋದಿರಲಿಲ್ಲ, ರೀಸೆಂಟಾಗಿ 3 ಜೀನ್ಸ್ ಪ್ಯಾಂಟ್ ಒಂದೇ ಸಲ ತಂದಿದ್ದೆ. ಈ 1 ಮಂತ್ ಕೂಡ ಆಗಿಲ್ಲ ಅವನಿಗೆ 3 ಜೀನ್ಸ್ ಪ್ಯಾಂಟ್ ಒಟ್ಟಿಗೆ ತಂದಿದ್ದು. ಬಟ್ ಇದು ಚೆನ್ನಾಗಿತ್ತು ಆ್ಯಂಡ್ ಇರಲಿ ಒಂದು ಅಂತ ತೊಗೊಂಡ್ಬಿಟ್ಟೆ. ದಿಸ್ ಇಸ್ ಮಿರರ್ ಜೀನ್ಸ್ ಪ್ಯಾಂಟ್. ಆ್ಯಕ್ಚುಲಿ ಇದೇ ಥರ ಸೇಮ್ ಟು ಸೇಮ್ ಈಗ 3 ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದರ ಸೇಮ್ ಟು ಸೇಮ್ ಈ ಥರನೇ ಇದೆ. ಬಟ್ ಅದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು. ಸೊ ಬ್ರ್ಯಾಂಡೆಡ್ ಒನ್ ಅಲ್ವಾ, ಸೊ ಇರಲಿ ಅಂತ ತೊಗೊಂಡಿದ್ದಾಯಿತು. ಸ್ಲಿಮ್ ಸ್ಟ್ರೈಟ್ ಫಿಟ್ ಅಂತೆ, ಸ್ಲಿಮ್ ಸ್ಟ್ರೈಟ್ ಫಿಟ್. ಸೊ ಸಿ ವೆರಿ ನೈಸ್. ಇದಕ್ಕೂ ಅವಳ ಜೀನ್ಸಿಗಿಂತ ಒಂದು $150-200 ಜಾಸ್ತಿ. ಇದು ಒಂದು $700 ಏನೋ ಪೇ ಮಾಡಿದ್ದೀನಿ, $700 ಮೇ ಬಿ $750 ಆ ಪ್ರೈಸಿಂಗಲ್ಲಿ ಪೇ ಮಾಡಿದ್ದೀನಿ. ಬಟ್ ಸೋ ಬ್ಯೂಟಿಫುಲ್ ಜೀನ್ಸ್, ಕ್ಲಾತ್ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ರ್ಯಾಂಡೆಡ್ ಒನ್ ಅಲ್ವಾ, ಸೊ ಹಾಗಾಗಿ ಕೊಡಲೇಬೇಕಾಗುತ್ತೆ ಅಷ್ಟು. ಸೊ ಯಾ, ಇದು ಒಂದು ಜೀನ್ಸು. ಇದಿಷ್ಟು ಇವತ್ತಿನ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಟೀ ಶರ್ಟ್ ಡ್ರೆಸ್ಗಳಾಯಿತು. ಯಾರು ಈಗ ಸುಮ್ಮನೆ 2 ಟೀ ಶರ್ಟ್ ತರಕ್ಕೆ ಹೋಗಿ ಇಷ್ಟು ರಾಶಿ ಬಟ್ಟೆ ಯಾರು ತರ್ತಾರಪ್ಪ, ಬುದ್ಧಿನೇ ಇಲ್ಲ ಸುಷ್ಮಿತಂಗೆ. ಸೊ ಯಾ, ದಟ್ಸ್ ಫೈನ್. ನನ್ನ ಮಕ್ಕಳಿಗೆ ಅಂದರೆ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಇದಿಷ್ಟು ನನ್ನ ಮಕ್ಕಳಿಗೆ ಟೀ ಶರ್ಟ್ ತರೋದಕ್ಕೆ ಹೋಗಿ ತಂದಂತಹ ಡ್ರೆಸ್. ಆ್ಯಕ್ಚುಲಿ ಇದು ತುಂಬ ಲಾಂಗ್ ವಿಡಿಯೋ ಆಗಬಹುದು ಅನ್ನೋ ರೀಸನ್ಗೋಸ್ಕರ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರೆ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೈಟ್ ಡ್ರೆಸ್ಸಸ್. ಆ್ಯಕ್ಚುಲಿ ಇದು ಮೊನ್ನೆ ಏನೋ ತೊಗೊಂಡು ಬಂದಿದ್ದು. ಸೊ ನೈಟ್ ಡ್ರೆಸ್ಗಳು, ಶರ್ಟ್ಸು, ನನ್ನ ಮಗಳು ಟೀ ಶರ್ಟ್ಸು, ಮತ್ತು ಒಂದಷ್ಟು ಪ್ಯಾಂಟ್ಸು ಮತ್ತು ನಿಕ್ಕರ್ಸು, ಇದೆಲ್ಲ ಒಂದಷ್ಟಿದೆ. ನೈಟ್ ಡ್ರೆಸ್ಸು ಮತ್ತು ನೈಟ್ ವೇರ್ಸು ನನ್ನ ಮಕ್ಳಿಗೆ ಸ್ವಲ್ಪ ಬೇಕಿತ್ತು. ಸೊ ಹಾಗಾಗಿ ಇದೆಲ್ಲ ಶಾಪ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ಮಿಸ್ ಟು ವಾಚ್. ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ಲಾತ್ ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ. ಸೊ ಡೋಂಟ್ ಫರ್ಗಾಟ್ ಟು ಮಿಸ್. ಆ್ಯಂಡ್ ಯಾ, ದಿಸ್ ಇಸ್ ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಪಾರ್ಟ್ 2 ಅಲ್ಲಿ ಇದರದೆಲ್ಲ ಹೇಗಿದೆ ಕ್ಲಾತ್ ಅಂದರೆ ಇದೆಷ್ಟು ಪ್ರೈಸ್ ಅನ್ನೋದನ್ನು ರಿವೀಲ್ ಮಾಡ್ತೀನಿ. ದಟ್ಸ್ ಇಟ್, ಬಾಯ್.